ಕಾರ್ ಸ್ಫೋಟದಲ್ಲಿ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆಯಲ್ಲ. ಕೆಂಪುಕೋಟೆ ಬಳಿ ನಿನ್ನೆ ಸ್ಫೋಟ ಆಗಿರುವಂತಹ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಟ್ಟು 8 ಜನರ ಪೈಕಿ ಒಬ್ಬ ವ್ಯಕ್ತಿಯ ಗುರುತನ್ನ ಪತ್ತೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಅಮ್ರೇಹ ಅನ್ನುವಂತಹ ಪ್ರದೇಶದ ವ್ಯಕ್ತಿ ಅವನು ದೆಹಲಿಯ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ, ಕಂಡಕ್ಟರ್ ಕೆಲಸವನ್ನ ಮಾಡ್ತಾ ಇದ್ದ. ಇದೇ ವ್ಯಕ್ತಿ ಅಶೋಕ್ ಕುಮಾರ್ ದೆಹಲಿಯ ಬಸ್ನಲ್ಲಿ ಸರ್ಕಾರಿ ಸೇವಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಒಬ್ಬ ಅಶೋಕ್ ಮತ್ತೊಬ್ಬ ಲೋಕೇಶ್ ಇಬ್ಬರೂ ಸಹ ಫ್ರೆಂಡ್ಸು, ಇಬ್ಬರೂ ಸಹ ಸ್ನೇಹಿತರು. ಅವರು ಗಂಗಾರಾಮ್ ಆಸ್ಪತ್ರೆಗೆ ಹೋಗಿರ್ತಾರೆ. ಗಂಗಾರಾಮ್ ಆಸ್ಪತ್ರೆಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಚಾಂದ್ನಿ ಚೌಕ್ ಮೂಲಕವಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಫೋಟ ಆಗತ್ತೆ. ಆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಶೋಕ್ ದೇಹವನ್ನ ಮೊದಲು ಗುರುತಿಸಲಾಗತ್ತೆ. ತದನಂತರ ಈ ಲೋಕೇಶ್ ಇದಾರಲ್ಲ, ಈ ಲೋಕೇಶ್ ದೇಹ ಆರಂಭಿಕ ಹಂತಗಳಲ್ಲಿ ಗುರುತು ಹಿಡಿಯೋದಕ್ಕೆ ಆಗೋದಿಲ್ಲ. ಅದಾದ ಮೇಲೆ ಯಾವಾಗ ಅಶೋಕ್ ಸತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅಶೋಕ್ ಅವರ ಕುಟುಂಬಸ್ಥರು ಏನಂದ್ರೆ ಮಾಹಿತಿನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಯಾರು ಹೋಗಿದ್ರು ಅಂತ ನೋಡಿದಂತಹ ಸಂದರ್ಭದಲ್ಲಿ ಈ ಲೋಕೇಶ್ ಸಹ ಜೊತೆಲಿದ್ರು. ಯಾಕಂದ್ರೆ ಇಬ್ರು ಸೇರಿ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ಹೋಗಿರ್ತಾರೆ. ಹೋಗಿ ಅಲ್ಲಿಂದ ವಾಪಸ್ ಈ ಚಾಂದನಿ ಚೌಕ್ ಮೂಲಕವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಸ್ಫೋಟಗೊಂಡು ಸಾವಿಗೀಡಾಗಿದ್ದಾರೆ. ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.